ಹಾಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮಗೊಂದು ವಿಚಾರನ ನಾನು ತಿಳಿಸಬೇಕು. ಏನಂತ ಹೇಳಿದ್ರೆ, ಯಾರ್ಯಾರು ಈ ವರ್ಷ SSLC ಎಕ್ಸಾಮ್ ಬರೆದಿದ್ರು ನಾಳೆ ಅವರೆಲ್ಲರೂ ರಿಸಲ್ಟ್ ಕೂಡ ಬರ್ತಾ ಇದೆ. ಸೊ ಯಾರ್ಯಾರು ಎಕ್ಸಾಮ್ ಬರ್ತಿದ್ರು ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಹಾಗೂ ಆ ರಿಸಲ್ಟನ್ನು ನಾವು ಹೇಗೆ ನೋಡಬೇಕು, ಸೊ ಮೊಬೈಲಲ್ಲೇ ನೋಡ್ಕೋಬೋದು ನೀವು. ಅದ್ರ ಜೊತೆಗೆ ನಿಮಗೆ ಮೆಸೇಜ್ ಮುಖಾಂತರನೂ ಕಳಿಸ್ತಾರೆ ರಿಜಿಸ್ಟ್ರ್ ಮೊಬೈಲ್ ನಂಬರ್ಗೆ. ಆದರೆ ಅದಕ್ಕೂ ಮೊದಲೇ 11ವರೆಗೆ ನೀವು ರಿಸಲ್ಟನ್ನು ನಿಮ್ಮ ಫೋನಲ್ಲಿ ನೋಡ್ಕೋಬೋದು. ಯಾವ ರೀತಿ ನೋಡ್ಕೋಬೋದು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ರೆ ಎಲ್ಲ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನಿಮ್ಮ ಮೊಬೈಲ್ ಫೋನಲ್ಲಿ ಮೊದಲಿಗೆ ನೀವು ಕ್ರೋಮ್ ಆ್ಯಪನ್ನು ಒಂದು ಓಪನ್ ಮಾಡ್ಕೋಬೇಕು. ಸೊ ಅಲ್ಲಿ ಸರ್ಚ್ ಬಾರಲ್ಲಿ ಬಂದುಬಿಟ್ಟು ನೀವು KARRESULTS ಅಂತ ಹೇಳಿ ಸರ್ಚ್ ಮಾಡಿ .nic.in ಅಂತ ಹೇಳಿ ಸರ್ಚ್ ಮಾಡಿದರೆ ಕೆಳಗಡೆ ಕಾಣಿಸ್ತಿದೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತ ಹೇಳಿ. ಸೊ ಅದ್ರ ಮೇಲೆ ನೀವು ಹೀಗೆ ಸರ್ಚ್ ಮಾಡಿದರೆ ಸೊ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ನೀವು ಸೆಕೆಂಡ್ PUC ರಿಸಲ್ಟಿನ ಇನ್ನೂ ಅದೇ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ನಾಳೆ ನಿಮಗೆ ಯಾವ ರೀತಿ ಲಿಂಕ್ ಓಪನ್ ಆಗುತ್ತೆ ಅಂತ ಹೇಳಿದರೆ ಇದ್ರ ಕೆಳಗಡೆನೆ SLC ರಿಸಲ್ಟ್ ಇದೇ ಥರ ಇಲ್ಲಿ ಏನು 2025 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟ ಅಂತ ಇದೆ. ಆ ಜಾಗದಲ್ಲಿ ನಾಳೆ 2025ರ SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟ ಅಂತ ಹೇಳಿ ಬರುತ್ತೆ. ಸೊ ಈ ಫೋಟೋದಲ್ಲಿ ಏನು ನೋಡ್ತಿದ್ರು ಆ ಥರ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬೋದು ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇದೆ. ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಏನಿದೆ 2025 ಸ್ಟಾರ್ಟ್ ಆಗುತ್ತಲ್ಲ ಆ ರಿಜಿಸ್ಟರ್ ನಂಬರನ್ನು ನೀವು ಇಲ್ಲಿ ಹಾಕಬೇಕು. ಸೊ ತಪ್ಪಾಗಿ ಹಾಕಬೇಡಿ, ಕರೆಕ್ಟಾಗಿರೋ ನಿಮ್ಮದೇ ರಿಜಿಸ್ಟರ್ ನಂಬರನ್ನು ಹಾಕಿಬಿಟ್ಟು ನೀವು ಯಾರ ರಿಜಿಸ್ಟರ್ ನಂಬರ್ ಬೇಕಾದರೂ ಹಾಕ್ಬೋದು, ಅವರ ರಿಸಲ್ಟನ್ನು ತೋರಿಸುತ್ತೆ. ಸೊ ಇಲ್ಲಿ ಹಾಕಿಬಿಟ್ಟು ನಂತರ ಇಲ್ಲಿ ಕಾಂಬಿನೇಷನ್ ಕನ್ನಡ ಇಂಗ್ಲೀಷ್ ಮೀಡಿಯಮ್ ಅಂತ ಇರುತ್ತೆ. ಸೊ ಅದರಲ್ಲಿ ನೀವು ಕನ್ನಡ ಆಗಿದ್ದರೆ ಕನ್ನಡ, ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಂಗ್ಲೀಷ್ ಮೀಡಿಯಮನ್ನು ಸರ್ಚ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ರಿಸಲ್ಟ್ ಬರ್ತದೆ. ಸೊ ಪ್ರತಿಯೊಬ್ಬರು ಕೂಡ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಹಾಗೆ ಮೊಬೈಲಲ್ಲೇ ಈಸಿಯಾಗಿ ನೋಡ್ಕೋಬೋದು. ಸೊ ನಿಮಗೆ ನಾಳೆ ಎಲ್ಲಾದರೂ ನೋಡಲಿಕ್ಕೆ ಆಗಿಲ್ಲ ಅಂದರೆ ತಕ್ಷಣ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮುಖಾಂತರ ನಿಮ್ಮ ರಿಜಿಸ್ಟರ್ ನಂಬರನ್ನು ಕಳಿಸಿ. ಸೊ ನಾನು ನಿಮ್ಮ ಒಂದು ರಿಸಲ್ಟನ್ನು ಡೌನ್ಲೋಡ್ ಮಾಡಿ ನಿಮಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಹಾಗೂ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ನಿಮ್ಮ SLC ಫ್ರೆಂಡ್ಗಳಿಗೆ ರಿಸಲ್ಟ್ ಯಾವ ರೀತಿ ನೋಡಬೇಕು ಅನ್ನೋ ಡೌಟ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.